ಅಂತಾರಾಜ್ಯ ದರೋಡೆಕೋರ ಇರಾನಿ ಗ್ಯಾಂಗ್ ಬಂಧನವಾಗಿದೆ. ಕಲಬುರಗಿ ಪೊಲೀಸರ ಭರ್ಜರಿ ಕಾರ್ಯಾಚರಣೆ ಇದು. ಕುಖ್ಯಾತ ಅಂತಾರಾಜ್ಯ ದರೋಡೆ ಇರಾನಿ ಗ್ಯಾಂಗ್ ಅರೆಸ್ಟ್ ಆಗಿದೆ. 7 ಜನರನ್ನ ಕಲಬುರಗಿಯ ಪೊಲೀಸರು ಸದ್ಯ ಬಂಧಿಸಿದ್ದಾರೆ. ಜಹೀರ್, ಕಾಸಿಂ, ಲಾಲ್ ಸಮೀರ್, ಅಲಿ ರಜಾಕ್, ಅಲಿ ಮಿರ್ಜಾ, ಜಾಫರ್ ಅಲಿ, ಜಾಫರ್ನ ಬಂಧನವಾಗಿದೆ. ಕಲಬುರಗಿಯಿಂದ ತೆಲಂಗಾಣಕ್ಕೆ ಹೋಗಿ ಕಳ್ಳತನವನ್ನ ಮಾಡಲಾಗ್ತಾ ಇತ್ತು. ಬಂಧಿತರಿಂದ 90 ಗ್ರಾಂ ಬಂಗಾರ, 1 ಕಾರ್, 3 ಬೈಕ್, ಒಟ್ಟು 27,30,000 ಮೌಲ್ಯದ ಸ್ವತ್ತುಗಳನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಡ್ಯೂಪ್ಲಿಕೇಟ್ ಪೊಲೀಸ್ ಐಡಿ ಕಾರ್ಡ್ ಅನ್ನ ಮಾಡಿಸಿಕೊಂಡು ದರೋಡೆಯನ್ನ ಮಾಡ್ತಾ ಇತ್ತು ಈ ಗ್ಯಾಂಗ್. ಕಲಬುರಗಿಯಲ್ಲಿ ನಗರ ಪೊಲೀಸ್ ಆಯುಕ್ತ ಶರಣಪ್ಪ ಈ ರೀತಿಯಾಗಿ ಮಾಹಿತಿಯನ್ನ ಕೂಡ ಕೊಟ್ಟಿದ್ದಾರೆ. ಕುಖ್ಯಾತ ಅಂತಾರಾಜ್ಯ ದರೋಡೆಕೋರ ಇರಾನಿ ಗ್ಯಾಂಗ್ನ ಸದ್ಯ ಬಂಧನವಾಗಿದೆ. ಕಲಬುರಗಿ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನ ನಡೆಸಿ ಸದ್ಯ ಇವರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಜೊತೆಗೆ ಇವರ ಬಳಿ ಇದ್ದಂತಹ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಸ್ವತ್ತುಗಳು ಕೂಡ ವಶಕ್ಕೆ ಪಡೆದುಕೊಂಡಿದೆ. ಬೇರೆ ಬೇರೆ ರಾಜ್ಯಗಳಲ್ಲಿ ಇವರ ವಿರುದ್ಧ ಪ್ರಕರಣಗಳು ಕೂಡ ದಾಖಲಾಗಿವೆ. ನಾವು ಪೊಲೀಸರು ಇದ್ದೇವೆ, ಮುಂದೆ ಕಳ್ಳರು ಇದ್ದಾರೆ ಅಂತ ಹೇಳಿ ಜನರ ಬಳಿ ಬಂಗಾರ ಅಥವಾ ಹಣವನ್ನ ಪಡೆದುಕೊಂಡು ಜನರಿಗೆ ಮೋಸ ಮಾಡುವಂತಹ ಕೆಲಸ, ಜನರಿಂದ ದರೋಡೆ ಮಾಡುವಂತಹ ಕೆಲಸವನ್ನ ಈ ಗ್ಯಾಂಗ್ ಮಾಡ್ತಾ ಇತ್ತು. ದರೋಡೆ ಗ್ಯಾಂಗ್ನಲ್ಲಿ ಒಬ್ಬ ಕಲಬುರಗಿ ತನ್ನ ಮಗಳನ್ನ ಕೊಟ್ಟಿದ್ದ. ಕಲಬುರಗಿಗೆ ಈ ಗ್ಯಾಂಗ್ ಬಂದಿತ್ತು. ಕಲಬುರಗಿಯಿಂದಲೇ ತೆಲಂಗಾಣಕ್ಕೆ ಹೋಗಿ ಕಳ್ಳತನವನ್ನ ಮಾಡಿ ಬರ್ತಾ ಇದ್ರು. ಗ್ಯಾಂಗ್ನಲ್ಲಿ ಒಬ್ಬ ಬೆಂಗಳೂರಿನಲ್ಲಿ 15 ಸಲ ಕಳ್ಳತನವನ್ನ ಮಾಡಿದ್ದ. ಕಲಬುರಗಿಯಲ್ಲಿ ನಗರ ಪೊಲೀಸ್ ಆಯುಕ್ತ ಡಾಕ್ಟರ್ ಶರಣಪ್ಪ ಇದೀಗ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ನಟರಾಜ್ ಲಾಡೆ ಮತ್ತು ಅವರ ತಂಡ ACP ಸಬರ್ಬನ್ ಮತ್ತು DCP ಕ್ರೈಮ್ ರವರ ಮಾರ್ಗದರ್ಶನದಲ್ಲಿ ಒಂದು ತುಂಬ ಉತ್ತಮ ಕೆಲಸವನ್ನು ಮಾಡಿದ್ದಾರೆ. ಅದರ ಬಗ್ಗೆ ತಮಗೆ ಹೇಳಲಿಕ್ಕೆ ತುಂಬ ಸಂತೋಷ ಆಗ್ತಾ ಇದೆ. ಎಂಟೈರ್ ಟೀಮ್ ಒಂದು ನೊಟೋರಿಯಸ್ ಹ್ಯಾಬಿಚುವಲ್ ಇಂಟರ್ಸ್ಟೇಟ್ ರಾಬ್ರಿ ಮತ್ತು ಅಟೆನ್ಷನ್ ಡೈವರ್ಷನ್ ಮಾಡ್ತಾ ಇರುವಂತಹ ಇರಾನಿ ಗ್ಯಾಂಗನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ 7 ಜನ ಏನು ಇರಾನಿ ಗ್ಯಾಂಗ್ ಮೆಂಬರ್ಸ್ ಇದ್ದಾರೆ, ಅದರಲ್ಲಿ ಕೆಲವರು ಮಹಾರಾಷ್ಟ್ರದ ಬೇರೆ ಬೇರೆ ನಗರದವರಿದ್ದಾರೆ. ಪರಳಿಯವರಿದ್ದಾರೆ, ಪುಣೆಯವರಿದ್ದಾರೆ, ಮುಂಬೈಯವರಿದ್ದಾರೆ ಮತ್ತು ಇನ್ನೊಬ್ಬನು ಪಕ್ಕದ ಭೂಪಾಲ್ನ, ಮಧ್ಯಪ್ರದೇಶದ ಭೂಪಾಲ್ನು ಕೂಡ ಅಲ್ಲಿದ್ದಾರೆ. ಸೊ ಒಟ್ಟು ಈ 7 ಜನ ಆರೋಪಿಗಳ ಬಂಧನ, ಅವರಿಗೆ ಒಂದು ಅನುಮಾನಾಸ್ಪದವಾಗಿ ಒಂದು ತಂಡ ಓಡಾಡೋದ್ರ ಬಗ್ಗೆ ಮಾಹಿತಿ ಬರುತ್ತೆ. ತಕ್ಷಣ ಕಾರ್ಯಪ್ರವೃತ್ತರಾಗಿ 7 ಜನರನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಸಬರ್ಬನ್ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ನಟರಾಜ್ ಲಾಡೆ ಮತ್ತು ಅವರ ತಂಡ, ಸಬರ್ಬನ್ ಮತ್ತು DCP ಕ್ರೈಮ್ ರವರ